ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂಥ ಆರ್ಥಿಕ ಅಪರಾಧದಲ್ಲಿ, ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವ್ರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ನೀವು ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡಿ ಅಂತ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯನ್ನು ಕಳ್ಕೊಂಡ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೇ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಇವತ್ತು ಆಗಿದೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಡ್ರಿ. ನಿಮ್ಮ ಪಾರ್ಟಿಯಲ್ಲಿ ನಿಮಗಷ್ಟು ಗೌರವ ಇದ್ದರೆ, ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ದರೆ, ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ. ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ. ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡವಲಿಕ್ಕೆ ಹೊರಟಿಲ್ಲ. ನಮ್ಮ ಉದ್ದೇಶವೂ ಅದಲ್ಲ. ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಇದು ನಮ್ಮ ಆಗ್ರಹ ಆಗಿದೆ. ಬೇರೆದವ್ರನ್ನ ಯಾರಾದರೂ ಮಾಡಿರಿ, ನೀವು ಬಾರಿ ಎಲ್ಲ OBCಗಳಿಗೆ ಹಿಂಗೆ ತೊಂದರೆ ಆಗಿರುತ್ತೆ. ದೇವರಾಜ್ ಅರಸಿಗೆ ತೊಂದರೆ ಕೊಟ್ಟವರು BJP ಅವರಲ್ಲ. ಅವತ್ತು ನರೇಂದ್ರ ಮೋದಿ ರಾಜಕಾರಣದಲ್ಲೇ ಇರಲಿಲ್ಲ. ನೀವು ತೊಂದರೆ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ಓಕೆ, ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅಗೈನ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟು ನಿಮ್ಮ ಪಕ್ಷದಲ್ಲೇ ಬೇರೆಯವ್ರನ್ನ CM ಮಾಡಿ ಅಂತ ಅವರ ಆಗ್ರಹ.